ಇದ್ದರು ಕೆಲವು ಮಕ್ಕಳನ್ನು ಸಾಕಿದವರು ಅಲ್ವೇ? ಜೀವನದಲ್ಲಿ ನಿಮ್ಮದೇ ಆಗಿರುವಂತಹ ಒಂದು ವ್ಯವಸ್ಥೆ ಅಂತ ಪ್ರತ್ಯೇಕವಾಗಿ ಕಟ್ಟಿಕೊಳ್ಳದೇ ಇದ್ದರೂ ಇದ್ದ ವ್ಯವಸ್ಥೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವು. ಪುರಾಕೃತವಾಗಿರುವಂತಹ ಪುಣ್ಯದಿಂದಲೇ ಒಬ್ಬ ಜೀವಿ ಹುಟ್ಟಿಕೊಳ್ಳುತ್ತಾನೆ. ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಶೇಷರೂಪವರದ್ದಾದಂತಹ ಜನ್ಮಕ್ಕೆ ಕಾರಣವಾಗ್ತದೆ ಇತ್ಯಾದಿಗಳನ್ನೆಲ್ಲ ನಾವು ಸಂಕಲಿಸಿ ನೋಡಿದ್ರೆ ಯಾರು ಯಾರನ್ನು ಕೊಲ್ಲುವುದಕ್ಕೂ ಇಲ್ಲ, ಯಾರು ಯಾರನ್ನು ಬಡಿಯುವುದಕ್ಕೂ ಇಲ್ಲ, ನಿಮಿತ್ತ ಮಾತ್ರ ನಾವು ಅಷ್ಟೇ. ಮತ್ತೆ ಅವ ಬಂದಿದ್ದಾನೆ, ಸಾಯ್ತಾನೆ ಇವ ಅಂತ ಹೇಳಿದ್ದಾನೆ, ಅದೆಲ್ಲ ಬೇಡ ಬಿಡಿ. ಸಾಯುವಾಗ ಸಾಯ್ತದೆ, ಹುಟ್ಟುವಾಗ ಹುಟ್ಟಿದೆ. ಅದು ಕೆಲವರದನ್ನು ಬಿಸಾಡಿ ಅಂತ ಹೇಳಿದ್ರು, ಕೆಲವರ ಅನುಕಂಪದಿಂದ ಉಳಿದಿದೆ. ನಾವು ಅದನ್ನೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಬಂದದ್ದು ನೇರ ವಿಷಯಕ್ಕೆ ಬರ್ತೇನೆ. ಏನದು? ಹರಿಯಲ್ಲಿ ಹರಿಯಳು ಧುರವೆಂದೆನು ತಲೆಗಳು ಇದೆ ಮರುಗದಿ ಬಾಂಡವರ ಹರಿಯಳು ಧುರವೆಂದೆನು ತಲೆಗಳು ಹಿಡಿ ಮರುಗದಿ ಬಾಂಡವರ ಮರುಗದಿ ಬಾಂಡವರಾಗ ಪೊರೆಯುವರಾರೈ ಎಮ್ಮನು ಕೆಣಗುದ ಪೊರೆಯುವರಾರೈ ಎಮ್ಮನು ಕೆಣಗುದ ಬರುವರು ದಿನದಿ ಹರಿಯೋಳು ಪುರವೆಂದೆನು ತಲೆಗಳು ಹಿದೆ ಮರುಗದಿ ಬಾಂಡವರ ಅಜ್ಜ ಸುಯೋಧನ ಮುಗಿಯಿತು, ಇನ್ನಿಲ್ಲ ಎನ್ನುವಂತಹ ಹಂತದಲ್ಲಿ ಕರಗಿ ಸೊರಗಿ ಎಲ್ಲಿಯೋ ಮಾಯವಾಗಿ ಹೋದ್ರು ಅಂತ ಹೇಳಿದ್ರು ಮತ್ತೆ ಅಲ್ಲಲ್ಲಿ ಕಾಣಿಸಿಕೊಳ್ತಾರೆ. ಯಾರ ಬಗ್ಗೆ ಈ ಮಾತು? ಪಾಂಡವರ ಬಗ್ಗೆ. ಯಾಕೆ ಹಾಗೆ? ಅವರಿಗೆ ಉತ್ತರ ಕ್ರಿಯೆ ಆಗಿದೆ, ಪಿಂಡ ಬಾಹಕ್ಕೆ ಆಗಿದೆ. ನಿಮ್ಗೆ ಗೊತ್ತುಂಟು, ಸತ್ರು ಅಂತ ಸಾಯಲಿಲ್ಲ ಇಲ್ಲ ಅಂತ ಮತ್ತೆ ಗೊತ್ತ. ಮತ್ತೆ ಸಾವಿಗೆ ಸಮಾನವಾಗಿರುವಂತಹ ಒಂದು ಸೋಲನ್ನು ಅನುಭವಿಸಿ ಎತ್ತಲ. ಆದರೂ ಮತ್ತೆ ನನ್ನಲ್ಲಿ ಯುದ್ಧ, ಸಂಧಾನಕ್ಕೆ ಬರ್ತಾನೆ ಕೃಷ್ಣ, ಇತ್ಯರ್ಥವನ್ನು ಮಾಡುವುದಕ್ಕೆ ಶ್ರೀಹರಿ. ಎಲ್ಲಿಯವರೆಗೆ ನೋಡಿ, ಎಲ್ಲಿಯವರೆಗೆ? ನೀವು ತೊಡೆಯಲ್ಲಿಟ್ಟು ಸಾಕಿದವರು, ನನ್ನ ಪ್ರೀತಿಯ ಮೊಮ್ಮಕ್ಕಳು, ನಿಮಗೆ ಬೇಡ ಅಂತ ಸಾತ್ಯವತೆಯ ಪರಂಪರೆಗೆ ಎಲ್ಲವನ್ನೂ ಕೊಡಮಾಡಲ್ಪಟ್ಟವರು, ಎಲ್ಲವನ್ನು ತೆತ್ತವರು. ಅಜ್ಜ ಹೇಳಿ ನಮಗೆ ಉಂಟೋ ಇಲ್ವೋ, ಅದು ಬರಲಿಲ್ಲ ಧರ್ಮರಾಯನ ಬಾಯಲ್ಲಿ. ಆ ಯಾದವ ಶಿರೋಮಣಿಯಾದ ಅಥವಾ ಯಾದವ ಕುಲದಲ್ಲಿ ಹುಟ್ಟಿದಂತಹ ಒಬ್ಬ, ಹೆಚ್ಚು ಹೇಳುವುದಿದ್ರೆ ನಮ್ಮಂತಹ ಅರಸು ಮಕ್ಕಳ ಸಹಪಂಕ್ತಿ ಭೋಜನಕ್ಕೆ ನಿಷಿದ್ಧರಾಗಿ ಅಡ್ಡಪಂಕ್ತಿಯಲ್ಲಿ ಕೂತ್ಕೊಳ್ಳುವವರು ಯಾದವರು, ಸಂಸ್ಕಾರಹೀನರು. ಏನೋ ನಾಲ್ಕು ಪವಾಡ ಮಾಡಿ ಇತ್ತೀಚೆಗೆ ಸ್ವಲ್ಪ ಆಡಂಬರ ಐಶ್ವರ್ಯ ಎಲ್ಲ ಬಂದಿದೆ ಬಿಟ್ರೆ, ಇಲ್ಲದಿದ್ರೆ ಎಂಥದುಂಟು ಯಾದವರಲ್ಲಿ. ಅವರನ್ನು ನಾವು ಮನೆಯ ಒಳಗೆ ಕರೆಯುವುದೇ ಬಹಳ ಕಷ್ಟ. ಕುಕ್ಕುಟಾಸರದಲ್ಲಿ ಕುಳಿತು ಗುಡ್ಡ ಬೆಟ್ಟಗಳಲ್ಲಿ ದನಕರುಗಳು ಮಲಗುವ ಹಲ್ಲಕೊಳ್ಳಗಳಲ್ಲಿ ಕೈಕಾಲು ಮುಖಗಳನ್ನು ತೊಳೆದು ಯಾವತ್ತಿರದ್ದು ಅಂತ ಗೊತ್ತಿಲ್ಲದೆ ಒಟ್ಟು ಹಲಸಿದ್ದನ್ನಾದರೂ ಮೊಸರನ್ನ ಅಂತ ಮುಕ್ಕುವ ಜಾತಿಗಳವುಗಳು. ಅಂತ ಹರಿಯಲ್ಲಿ ನಿಶ್ಚಿತವಾದ ನಿರ್ಣಾಯಕವಾದ ಬದ್ಧನ ನುಡಿಗಳನ್ನು ನಾವು ಯೋಚಿಸೋಣ ಎನ್ನುವ ನಿರ್ಧಾರಕ್ಕೆ ಬಂದಂತಹ ಧರ್ಮರಾಯ ಕಳೆದುಕೊಂಡ. ಬಂದ ಕೃಷ್ಣನಲ್ಲಿ ಅಳುಕಿಲ್ಲದೆ ಆಡಿದ್ದೀನಿ. ಯಾವುದನ್ನು ನಾವು ಮಾತಾಡುದು, ಯಾರದನ್ನು ಮಾತಾಡುದವ, ಎಂಥದನ್ನು ಅಂತ ಮಾತಾಡುದವ, ಅವ ಮಾತಾಡ್ಲಿಕ್ಕೆ ಕಲವ. ಒಂದು ಸರಿಯಾಗಿ ಮಾತಾಡುವುದಿದ್ರೆ ಸರಿ ಇತ್ತು. ಅವ ಬರುವಾಗಲೇ ಬೇಡಗಟ್ಟೆ ಮಾಡಿಕೊಂಡು ಬಂದ. ಅದಕ್ಕೆ ಅವನಿಗೆ ದುರವಿಳ್ಳೆ ಕೊಟ್ಟಿದ್ದೇನೆ. ಏನಾಗ್ತದೆ, ನಿನ್ನ ಪಾಂಡವರನ್ನು ಕರ್ಕೊಂಡು ಬಾ, ಹಾಗೆ ಹೇಳಿದೆ, ನಿನ್ನ ಪಾಂಡವರನ್ನು ಕರ್ಕೊಂಡು ಬಾ. ಈಗ ಪರಿಣಾಮ, ಪರಿಣಾಮದಲ್ಲಿ ಸುದ್ದಿ ಬಂತು. ಹೇಗೆ? ಏಳಕ್ಷೋಹಿಣಿಯ ಜೊತೆಯಲ್ಲಿ ಪಾಂಡವರು ಯುದ್ಧಕ್ಕಾಗಿ ಸಮರ ಸನ್ನದ್ಧತೆಯಿಂದ ನನಗೆ ದೂತರನ್ನು ಕಳುಹಿಸಿದ್ದಾರೆ. ಬಂದೇ ಬಿಟ್ರೆ ಬಂದಿದ್ದಾರೆ.
ಆದ್ರೆ ನನಗೆ ಒಳಗಿನಿಂದ ಒಂದೊಂದು ಪ್ರಶ್ನೆ ಹೇಳುವುದು, ಏನದು? ಅಲ್ಲ ಇವರಿಗೆ ಯಾವ ಹೋಗುವ ಕಾಲದ ಧೈರ್ಯ ಅಂತ, ಒಂದು ಹೋಕಾಲ ಅಂತ ಉಂಟು, ಅಂದ್ರೆ ಹೋಗುವ ಕಣ್ಣು ಅಂತ ಏನಾದ್ರೂ ಮಾಡುದು. ಈ ಸಾಯ್ಲಿಕ್ಕಾಗುವಾಗ ಕಚ್ಚುವುದು ಅಂತ ಉಂಟು. ಮರಣಾಂತಿಕವಾದ ಸ್ಥಿತಿ. ಹೌದು, ಇನ್ನಿಲ್ಲ, ಹೇಗೂ ಬೀಳ್ತದೆ ಹೇಗೂ ಸಾಯ್ತದೆ, ಯಾರನ್ನಾದ್ರೂ ತೆಗೆದು ಸಾಯುವ ಅಂತ. ಈ ಕೆಲವರಿಗೆಲ್ಲ ಘೋರಮಾರಕವಾದಂತ ರೋಗ ಬಂದ್ರೆ ಅವರಿಗೊಂದು ಒಳಗಿಂದ ಇರ್ತದಂತೆ. ನಮಗೆ ಹೇಗೋ ಬಂದಿದೆ, ಬಾಕಿದವರಿಗೂ ಈ ಬಂದಿದೆ. ರೋಗಕ್ಕೆ ನಿಷೇಧವಾಗಿ ಏನನ್ನು ವೈದ್ಯರು ಹೇಳಿದ್ದಾರೆ ಅದನ್ನೇ ತಿನ್ನುವ. ಅದನ್ನು ತಿನ್ನುವಂತ ಒಂದುಂಟಲ್ಲ, ಮತ್ತೊಂದು ನಮಗೆ ಹೇಗೋ ಬಂದಿದೆ, ಬಾಕಿದವರಿಗೂ ಬರ್ಲಿ ಹಬ್ಬಿಸಿ ಬಿಡು. ಹೌದು, ಹೀಗೆ ಆಯ್ತು ಅಂತ. ಈ ಪಾಂಡವರು ನನ್ನಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತಾದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಯಾವ ಧೈರ್ಯ, ಯಾರಿದ್ದಾರೆ ಅಂತ, ಹೇಗೆ ಗೆಲ್ಲಬಹುದು ಅಂತ, ಅವರನ್ನು ಕೊರೆಯುವವರು ಯಾರಿದ್ದಾರೆ? ಪ್ರಶ್ನೆಯ ಹಾದಿ ಸರಿ ಉಂಟು, ಹಾದಿ ಉಂಟು ಅಂತ ಕೇಳಿದ್ರೆ ಆದಿನಾರಾಯಣ ನಾರಾಯಣ ದುಷ್ಟ ಶಿಕ್ಷಣಗಾಗಿ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಗೆ ಗುದಿಸಿ ಮೋದದಿ ದೇವಗಿ ಗುದಿಸಿ ಸಾದರದೊಳು ಪಾಂಡು ಜಾದರ ಹೊರೆಯುವಾಗ ಸಾದರದೊಳು ಪಾಂಡು ಜಾದರ ಹೊರೆಯುವಾಗ ಛೇದಿದಿಹನು ಕಂಸಾದಿಗಳ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಗಿ ಗುದಿಸಿ ಮಧು, ಅಜ್ಜ, ಅರಿವಿದ್ದು ಈ ಪ್ರಶ್ನೆಯನ್ನು ನನ್ನ ಮುಂದಿಡುವೆಯೋ? ಆ, ಅಲ್ಲ, ಅಜ್ಜನನ್ನೊಮ್ಮೆ ಪಚಾರಿಸಿ ಅಜ್ಜನ ಅರ್ಥಗರ್ಭಿತವಾದ ಮಾತುಗಳು ಈ ನೀರವವನ್ನು ಭೇದಿಸಿ ಹೇಗೆ ಹೊರ ಬರಬಲ್ಲುದು ಆ, ಎನ್ನುವ ಕೌತುಕದಿಂದ ಕೇಳಿದೆವು. ಅಲ್ಲ, ನನಗೆ ಒಂದು ಕುತೂಹಲ ಉಂಟು. ನೋಡುವ ಇದಕ್ಕೆ ನೀವು ಏನು ಹೇಳ್ತೀರಿ ಅಂತ. ಸುಯೋಧನ, ಓ, ಪ್ರಪಂಚದಲ್ಲಿ ಬೆಳಕು ಎನ್ನುವುದು ನಿಚ್ಚಳವಾದ ಮೇಲೆ ಆ, ಆ ಬೆಳಕನ್ನು ನೋಡುವುದಕ್ಕೆ ಕಂದೀಲಿನ ಅವಶ್ಯಕತೆ ಇಲ್ಲಲ್ಲ. ಸೂರ್ಯದೇವರು ಊಟಕ್ಕೆ ಕೂತುಕೊಳ್ಳುವಾಗ ಸೊಡರ ಕುಡಿಬೇಕಾ? ಸೂರ್ಯನು ಉದಯಾದ್ರಿಯನ್ನು ಅಡರಿ ಬರ್ತಾನೆ, ಅವ ಬಂದನೋ ಇಲ್ಲವೋ ಅಂತ ಸಣ್ಣದಾದಂತಹ ಹಣತೆಯನ್ನು ಹೊತ್ತಿಸಿ ನೋಡುವ ಕ್ರಮ ಇಲ್ಲಲ್ಲ. ಇಲ್ಲ. ಜಗಚ್ಚಕ್ಷು, ಪ್ರಪಂಚದ ಕಣ್ಣು, ಬ್ರಹ್ಮಜ್ಞಾನದ ಜನಕ ಸೂರ್ಯನಾರಾಯಣ. ನಾರಾಯಣ ಎನ್ನುವ ಹೆಸರು ಸೂರ್ಯನ ಅಭಿಮುಖವಾಗಿ ಇರುವುದರಿಂದಲೇ ಸೂರ್ಯನಾರಾಯಣತ್ವ ಎನ್ನುವುದಕ್ಕೆ ದಿವ್ಯತೆ. ಅದು ಕೇವಲ ಭವ್ಯ ಅಲ್ಲ, ಭುವನಕ್ಕೆ ಸಂಬಂಧಪಟ್ಟ ಭೌಮ ಅಲ್ಲ. ಅದು ಶ್ರೀಕೃಷ್ಣ, ಶ್ರೀಕೃಷ್ಣ ಲೀಲಾಮೃತ, ಶ್ರೀಕೃಷ್ಣ ಕಥಾಮೃತ. ಇದನ್ನು ಭಾವುಕತೆಯಿಂದ ಕಣ್ಣು ಮುಚ್ಚಿ ಯಾರೋ ಇಲ್ಲದನ್ನು, ಯಾರೋ ಅಂತಕತೆ ಅಂತ ಸುತ್ತಿದ್ದನ್ನು ಹೇಳುವುದಲ್ಲಲ್ಲ. ನೀವು ಕೆಲವು ಸಲ ಹರಿಕತೆ ಮಾಡುವಾಗ ಇದ್ದದ್ದನ್ನು ಇಲ್ಲದನ್ನು ಎಲ್ಲ ಒಟ್ಟಿಗೆ ಹೇಳ್ತೀವಿ. ಹಾಗೆಂದು ಹರಿಕತೆ ಎನ್ನುವುದು ಕಥೆಯೇ ಹೌದೇ? ಕಥೆಯ ಒಳಗಿನ ಪಾತ್ರವೇ ಕಥೆಯನ್ನು ನಿರ್ದೇಶಿಸುವುದೇ ಅಲ್ವೇ ಅಲ್ಲ. ಕಥೆಯಲ್ಲಿ ಪಾತ್ರಗಳನ್ನು ಸೃಷ್ಟಿಸಲಾಗುತ್ತದೆ. ಕಥೆಯಲ್ಲೊಬ್ಬ ಕಥಾನಾಯಕ,
ಅವನಿಗೆ ವಿರೋಧವಾಗಿ ಖಳನಾಯಕ. ಹ. ಆ ಕಥೆಯ ಜೊತೆಗೆ ಅವನಿಗೆ ಪ್ರೇಮ ಇತ್ಯಾದಿಗಳನ್ನು ಕಲಿಸುವ, ಪ್ರೀತಿಯನ್ನು ಕಲಿಸುವ ಗುರು, ಅವನ ಸಾಂಗತ್ಯಕ್ಕಾಗಿ ಪರಿಕಲ್ಪಿತವಾದ ಕುಟುಂಬ, ಸೋಲುಗಳು, ಗೆಲುವುಗಳು, ನಷ್ಟಗಳು, ಲಾಭಗಳು, ಆತ್ಯಂತಕವಾಗಿ ಸತ್ಯಮೇವ ಜಯತೆ, ಧರ್ಮ ಎನ್ನುವುದೇ ರಕ್ಷಿಸಲ್ಪಡುತ್ತದೆ ಎನ್ನುವಂತಹ ತ್ಯಾಗಭೂಯಿಷ್ಠವಾದಂತಹ ಭರತ ವಾಕ್ಯದಿಂದ ಕಥೆ ಮುಗಿಯುತ್ತದೆ. ಕಥೆಯ ಒಳಗಿನ ಪಾತ್ರ ಜೀವಂತವಾಗಿರುವ ಕ್ರಮ ಇಲ್ಲಲ್ಲ. ಇಲ್ಲ. ಕಥೆಯ ಕರ್ತೃ ಏನನ್ನು ಲೇಖಿಸುತ್ತಾನೋ, ಆ ಕಥೆಗೆ ಏನು ಆಯಾಮಗಳನ್ನು ಕೊಡುತ್ತಾನೋ, ಆ ಪಾತ್ರಗಳ ಬಸಿರಿಗೆ ಹೇಗೆ ಉಸಿರು ತುಂಬುತ್ತಾನೋ, ಅದು ಅಳಂದ್ರೆ ಅಳಬೇಕು, ನಗು ಅಂದ್ರೆ ನಗಬೇಕು, ಬಿಕ್ಕಂದ್ರೆ ಬಿಕ್ಕಬೇಕು, ವಿಷಾದ ಸೂಚಿಸಂದ್ರೆ ವಿಷಾದ ಸೂಚಿಸಬೇಕು, ಕೈ ತಪ್ಪಾಳ ತಟ್ಟಂದ್ರೆ ತಟ್ಟಬೇಕು. ಆದರೆ ಪಾತ್ರವೇ ಜೀವಂತ ಆಗುವ ಕ್ರಮ ಇಲ್ಲಲ್ಲ. ನೀನೀಗ ಓದುತ್ತಿರುವ ಕಥಾನಕಗಳ 312ನೇ ಪುಟದಿಂದ ಶ್ರೀಕೃಷ್ಣ, ಶ್ರೀನಾರಾಯಣ, ಶ್ರೀಮನ್ನಾರಾಯಣ ಅಂತ ಹೇಳುವಾಗ ದುತ್ತನೇ ಆ ವ್ಯಕ್ತಿ ಹಿಡಿದು ಬರ್ಲಿಕ್ಕಿಲ್ಲಲ್ಲ. ಶಂಖ ಚಕ್ರ ಪದ್ಮ ಗದಾಧರನಾಗಿ ಕೇಳಿದ್ಯಲ್ಲ ನೀನು ಕಥೆಯನ್ನು, ವಾಸ್ತವವನ್ನು. ದೇವಕಿಯ ಗರ್ಭದೊಳಗೆ ಉದಿಸಿದವ, ಶುಕ್ಲ ಶೋಣಿತದ ಸಂಬಂಧದಿಂದ ನಾವೆಲ್ಲ ಹುಟ್ಟುತ್ತೇವೆ. ಸಂಬಂಧದಿಂದಲೇ ನಾನು ಹುಟ್ಟಿಕೊಂಡೆ. ಗಂಗಾ ಭವಾನಿ ಗಂಟನೆಯ ಮಗನಾಗಿ ಶಂತನು ಎನ್ನುವಂತ ತೀರ್ಥ ರೂಪನನ್ನು ಹೊಂದಿ ನಿಮ್ಮದೊಂದು ವಿಶಿಷ್ಟ ಸಂತಾನ ಬಿಡೋಣ, ಪಾಂಡವರದು ಮತ್ತೊಂದು ಸಂತಾನ ಆಗ ಒಪ್ಪೋಣ. ಆದರೆ ಉಳಿದದ್ದೆಲ್ಲ ಮೈಥುನ ಸಂಬಂಧದಿಂದ ಹುಟ್ಟಿದ್ದವುದಲ್ಲ. ಪ್ರಜಾ ಸಂಪದ ಅಭಿವೃದ್ಧಿಗಾಗಿ ಒಂದು ಕಾಲದಲ್ಲಿ ಬ್ರಹ್ಮನೇ ಮಾನಸ ಪುತ್ರರನ್ನು ಸೃಷ್ಟಿಸಿದ್ದವುದಲ್ಲ. ಆ ಕಾರಣದಿಂದಲೇ ನಾರಾಯಣನೆಂಬವನು ಇಂತಹ ಗರ್ಭದಲ್ಲಿ ಉದಿಸಿ ಬರುತ್ತೇನೆ ಅಂತ ಮುನ್ನೆಚ್ಚರಿಕೆಯನ್ನು ಕೊಟ್ಟು ತಾನಾಗಿ ದೇವಕಿ ದೇವಿ ಅಷ್ಟಮ ಗರ್ಭದಿಂದ ಹೊರಹೊಮ್ಮಿದನು. ನಂತೆ ಅಲ್ಲ, ಐತಿಹಾಸಿಕವಾದ ಘಟನೆ ಎಷ್ಟೋ ಯುಗದ ಮುಂದೆದ್ದಲ್ಲ, ಮೊನ್ನೆ ನಡೆದದ್ದು. ಅಲ್ಲಿಂದ ಉದಿಸಿದ ಕಾಲದಲ್ಲಿ ಕಾರಾಗೃಹ ಎನ್ನುವುದರ ಕತ್ತಲೆ ಕಳೆದು ಹೋಯಿತು. ಹಾಕಿದ ಬೀಗ ತನ್ನಿಂದ ತಾನೇ ಮುರಿಯಲ್ಪಟ್ಟಿತು. ಹಬ್ಬಿ ಉಬ್ಬಿ ನಿಂತಿದ್ದ ಬಿರು ಮಳೆಗೆ ವಿಶಿಷ್ಟವಾದ ನೆರೆ ಪ್ರವಾಹಗಳಿಂದ ಕೂಡಿದ ಯಮುನೆ ದಾರಿ ಬಿಟ್ಟು ಕೊಟ್ಟಿತು. ಸಹಸ್ರ ಹೆಡೆಗಳುಳ್ಳಂತ ಆದಿಶೇಷನೆ ಕೊಡೆಯಾಗಿ ನಿಂತ. ಎತ್ತಿಕೊಂಡು ಹೋದನಂತೆ ಬುಟ್ಟಿಯಲ್ಲಿ ಹೂವಿನಷ್ಟು ಹಗುರವಾದ ಕಂದಮ್ಮನನ್ನು ತೆಕ್ಕೊಂಡು. ಕತೆ ಕೇಳುತ್ತೇವೆ ಅಲ್ಲ, ಕಥೆಯೇ ಅಲ್ಲ, ನಿಜವಾದ ವಾಸ್ತವ. ಹೋದನಂತಲ್ಲ ಗೋಕುಲದಲ್ಲಿ ಬ್ರಜಭೂಮಿಯನ್ನು ಬೆಳಗಿದನಂತಲ್ಲ, ಗೋವರ್ಧನೋದ್ಧರಣ ಮಾಡಿದನಂತಲ್ಲ, ಗೋವಿಂದರಾಜ ಪಟ್ಟಾಭಿಷೇಕ ಪಡೆದನಂತಲ್ಲ, ಪೂರ್ವಾಶ್ರಮದಲ್ಲಿ ಶಕಟ ಧೇನುಕ ಬಕ ಬೃಕ ವಾತ ವತ್ಸ ಯೋಮಕೇಶ ಮೊದಲಾದಂತ ಬಲಾಢ್ಯ ಕಂಸ ಭೃತ್ಯರನ್ನು ಕೊಂದನಂತಲ್ಲ. ಪೂತನಾ ಎನ್ನುವಳು ಸ್ತ್ರೀ ಸಂಘದಿಂದ ತಾಯಿತನದ ಕಾಪಟ್ಯ ತೋರಿ ಸ್ತನ್ಯದ ಮೂಲಕವಾಗಿ ವಿಷಪಾಷಾಣವನ್ನು ಉಣಿಸುವಾಗ ರಕ್ತ ಸಮೇತ ಸೆಳೆದನಲ್ಲ. ಆ ಬಳಿಕ ಮುಂದುವರಿದ ಕಂಸನನ್ನು ಕುಟ್ಟಿ ಕಡಹಿದನಲ್ಲ ಬಲರಾಮ ಸಾಂಗತ್ಯದಿಂದ. ಅದೇ ಕೃಷ್ಣ ತಾನೇ ಬೆಳೆದು ವಿರಾಟ್ ಸ್ವರೂಪವನ್ನು ಹೊಂದಿದ್ದು ಮೊನ್ನೆ ಸಂಧಾನಕ್ಕಾಗಿ ಬರುವಾಗ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನ ಐತಃ. ಯಾಕೆ ಧರ್ಮರಾಜ ಹೇಳುವಾಗ ಕಡುಗವಾಗಲಿ ನೀತಿಯಾಗಲಿ ಅಂತ ಎರಡು ಇಬ್ಬಂದಿತನದ ಮಾತಿಟ್ಟ. ಬರುವವನೊಬ್ಬ ಗೋವಳ ಅಂತ ಯಾಕೆ ಹೇಳಲಿಲ್ಲ? ನೀನು ಹೇಳುವುದಕ್ಕೆ ಯಾಕೆ ವ್ಯತ್ಯಾಸ? ನೀನೀಗ ಹೇಳುವಾಗೆ ಕುಕ್ಕುರು ಕಾಲಿನಲ್ಲಿ ಕೂತು ಎಲ್ಲೋ ಮರದ ಪಟರೆಯ ಕೆಳಗೆ ನಿಂತು ಅಡಗಿಸಿಟ್ಟಂತ ಬುತ್ತಿಯ ಪಾತ್ರವನ್ನು ಸಲಿಲದ ನೀರು ಸೇರಿಸಿ ಉಂಡು ಎಲ್ಲೋ ಕೊಳಲೂತ ಬೀಳುವವನು ಹೌದಾಗಿದ್ರೆ ನಿನ್ನ ಜೊತೆಗೆ ಹುಟ್ಟಿದವನಲ್ಲದೆ ಹೋದರು ನಿನ್ನ ಸಾಂಗತ್ಯದ ಜೊತೆಗಿದ್ದ ಧರ್ಮರಾಯ ಯಾಕೆ ಅದನ್ನು ಹೇಳುವುದಿಲ್ಲ? ಒಡೆಯ ಲಕ್ಷ್ಮೀ ರಮಣನೈತಃ. ಈ ಮಾತನ್ನು ಯಾವುದು ಉಸುರುತಿ ಯಾರು ಅವನಿಗೆ ಪ್ರಚೋದನೆ ಕೊಡುತ್ತಾರೆ? ಯಾವ ಅಂತಃಕರಣ ಅವನಿಗೆ ಆ ಚೇತನ ಸ್ವರೂಪವಾದಂತಹ ಶಬ್ದವನ್ನು ಹೇಳುವುದಕ್ಕೆ ಅವನನ್ನು ಪುಷ್ಟೀಕರಣಗೊಳಿಸ್ತದೆ? ನಿನಗವನಿಗೆ ಆ ವ್ಯತ್ಯಾಸ ಯಾಕೆ? ಅವ ಇಲ್ಲಿಗೆ ಬಂದಾಗ ನಡೆಸಿಕೊಟ್ಟಂತ ಕಲಾಪ ಸುಲಭದ್ದೇ. ಎಷ್ಟು ಸುಲಭದ ರಾಜಕಾರಣದ ವಕ್ರಗತಿಯನ್ನು ತೋರಿದ ವಿದುರನೆಂಬವನು ಕದನದಲ್ಲಿ ವಾಯುವಿನ ಚಿನ್ನನು ನಿನ್ನ ಸೊಡೆಯನ್ನು ಮುರಿಯುವ ಕಾಲದಲ್ಲಿ ಕಾವಲು ಕಾಯುತ್ತೇನೆ ಅಂತ ಇಟ್ಟುಕೊಂಡ ಆ ವಿಶಿಷ್ಟವಾದ ಬಿಲ್ಲನ್ನು ಮುರಿದನಲ್ಲ ಸಭೆಯ ಮಧ್ಯೆ. ಮುರಿಯುವುದಕ್ಕೆ ಕಾರಣವಾಗುವುದಕ್ಕೆ ಪೂರ್ವದಲ್ಲಿ ಅವನು ತಕೊಂಡಿದ್ದನಲ್ಲ ಬಿಲ್ಲನ್ನು ಗುರುಗಳಿಂದ, ಮೈತ್ರೇಯ ಎನ್ನುವಂತ ತನ್ನ ಗುರುಗಳಿಂದ. ಅದನ್ನು ಮುರಿಯುವಾಗೆ ಮಾಡಿದವನು ಯಾರು? ಕೃಷ್ಣ ಎನ್ನುವ ರಾಜಕಾರಣದ ತಂತ್ರಜ್ಞ, ಮುತ್ಸದ್ದೀತನದಲ್ಲಿ ಧುರೀಣತ್ವ ಹೊಂದಿದವನು, ಮುಪ್ಪುರಿಗೊಂಡ ಮಹಾಬಲಾಢ್ಯ. ಯಾದವರಲ್ಲಿ ಕುಕ್ಕುರಗಳಲ್ಲಿ ಕೂತುಕೊಳ್ಳಬೇಕಾದವನು, ನಿಕೃಷ್ಟನು, ಚೀತು ಎನ್ನುವ ಅಸಹ್ಯ ಅತ್ಯರ್ಪಿತವಲ್ಲದ ಮಾತಿನಿಂದ ತುಚ್ಛೀಕರಿಸಬೇಕಾದವನು. ಅಲ್ಲೂ ಅಲ್ಲ, ಅದೇ ಕೃಷ್ಣನಲ್ಲಿ ಸಂಧಾನದಲ್ಲಿ ಅದ್ಭುತವಾದ ಉಪನ್ಯಾಸ ನೀಡಿದವನು. ಆವಾಡಿಗನ ವಿಶಿಷ್ಟವಾದ ಗಾರುಡಿಯ ಪುಂಗಿಯ ನಾದಕ್ಕೆ ತಲೆ ಎತ್ತಿ ನಿಲ್ಲುವ ಅಡ್ಡ ತುಳಿತದಲ್ಲಿ ತುಂಬಿಕೊಂಡ ವಿಷವನ್ನು ಕಾರಬಲ್ಲಂತಹ ಆವಾದರೂ ತಲೆ ದೂಗಿ ಆ ಸಂಗೀತಕ್ಕೆ ಮೈ ಮನ ಮರೆಯುವ ತನ್ಮಯತೆಯನ್ನು ತೋರುತ್ತದಲ್ಲ. ಹಾಗೆ ನಿನ್ನ ಸಭಾಸದರು ನಿನ್ನ ಕಡೆಯಿಂದ ಸೆಳೆಯಲ್ಪಟ್ಟು ಅರಸ ಕೇಳ ದಿನದ ಕುರುಭುವರನ ಒಟ್ಟೋಲಕದ ಕನಸಿರಿ ಮಾತಾಡಬಾರದು ಅಂತ ಆಜ್ಞೆ ಕೊಟ್ಟಿದ್ದೆಲ್ಲ ಅವನ ಪಕ್ಷಕ್ಕೆ ಕೈ ಚಪ್ಪಾಳೆ ತಟ್ಟಿದರಲ್ಲ. ಹೇಳು ಮಗು, ಕುಕ್ಕರು ಕಾಲಿನಲ್ಲಿ ಕೂತುಕೊಳ್ಳುವ ಯಾದವ ನಿಕೃಷ್ಟನೇ ಅವನು. ಕಟ್ಟುವ ಪ್ರಯತ್ನ ಮಾಡಿದೆಯಲ್ಲ, ಸಂಧಿಗಾನೈ ತಂದರೆಮ್ಮನ ಕಟ್ಟುವ ಯತ್ನಗಳನ್ನು ಮಾಡಿದೆಯಲ್ಲೋ, ಪಾತಕ್ಕೆ ಬರಿದ
ಸಾಯದಿರು ಒಲಿದು ಅಂತ ಉಪನ್ಯಾಸ ಕೊಟ್ಟ. ಕಟ್ಟುವುದಕ್ಕಾಯಿತೆ ನಾನು ಆ ದಿನ ಹೇಳಲಿಲ್ಲ, ಸ್ವಾಗತಕ್ಕಾಗಿ ಪನ್ನೀರು ಚೆಲ್ಲಿ ಹೂಗಳ ರಾಶಿ ತನ್ನಿ ಕಸ್ತೂರಿ ಜುವಾಜು ಗಂಧಗಳನ್ನು ತನ್ನಿಂತ ಹೇಳಿದ್ರೆ ನಗರಿಗೆ ಆತನು ಬರಲಿ ಹಿಡಿದು ಕೆಡಹುವೇನು ಯಾದವನ ಅಗಡು ತನಕ ಔಷಧಿಯವಲ್ಲೇನು ಅಂತ ಹಗ್ಗ ತಕೊಂಡು ಬಂದಿದ್ದೆಲ್ಲ. ಯಾರಾದರೂ ಜುವಾಜು ತಕೊಂಡು ಬಂದಿದ್ರೆ ಹಗ್ಗ ತಕೊಂಡು ಬರ್ತಾರ? ಹಗ್ಗದಿಂದ ಕಟ್ಲಿಕ್ಕೆ ಆಯಿತೆ. ವಿರಾಟ್ ವಿಶ್ವರೂಪವನ್ನು ಕಂಡ ಗತಾಕ್ಷನಾದಂತಹ ಜಾತ್ಯಂದನಾದ ನಿನ್ನಪ್ಪ ಮತ್ತೊಮ್ಮೆ ನನಗೆ ಹಳೆಯ ಕಣ್ಣೇ ಸಾಕು ಅಂತ ಕಣ್ಣು ಮುಚ್ಚಿಕೊಂಡ. ನಾನು ನೋಡುವುದಿಲ್ಲ ಅಂತ ಹಠಮಾರಿತನದಲ್ಲಿ ನೀನು ಕುಳಿತೆ. ನೀನು ಯಾವ ಕಾರಣದಿಂದಲೂ ಹೇಳಬಲ್ಲಂತಹ ಕೃಷ್ಣನ ಕೌಟಿಲ್ಯದ ಕಥೆ ಯಾವ ಕಾರಣಕ್ಕೂ ಸಮರ್ಥನೀಯ ಅಲ್ಲ. ಇದು ಚರ್ಚೆಗೆ ವಿಷಯ ಅಲ್ಲ, ತರ್ಕಕ್ಕೆ ವಿಷಯ ಅಲ್ಲ. ಆದಿನಾರಾಯಣ ಶಂಖ ಚಕ್ರ ಪದ್ಮ ಗದಾಧರನಾಗಿಯೇ ಹುಟ್ಟಿದ್ದಂತೆ. ಪ್ರಶ್ನಿಗರ್ಭ ಕುತಪ ಕೃಷ್ಣಿಗರ್ಭನಿಗೆ ಹುಟ್ಟಿದ್ದು, ಪ್ರಶ್ನಿಗರಿಗೆ ಹುಟ್ಟಿದ್ದು ಹಾಗೆ. ಪ್ರಶ್ನಿಗರ್ಭನೆಂಬ ನಾಮಕರಣದಿಂದಲೇ ಹುಟ್ಟುವಾಗ ಕೈಯಲ್ಲಿ ಇರಬಹುದಾದಂತಹ ಚಕ್ರ ಸಮೇತ ಹುಟ್ಟಿದ್ದು. ದೇವರನ್ನು ಹೆತ್ತ ನಾನು ಎನ್ನುವ ಹಾಗಾದ ಕೂಡದು ಅಂತ ಪ್ರಶ್ನೆ ಅಪಹರಿಸಿದಾಗ ಪ್ರಶ್ನಿಗರ್ಭ ಎನ್ನುವ ಸ್ಥಿತಿಯಲ್ಲಿ ಅವ ಮತ್ತೆ ಸಣ್ಣವನಾಗಿಯೇ ಕಾಣಿಸಿಕೊಂಡದ್ದು. ಆ ಬಳಿಕ ಮೊನ್ನ ಕಶ್ಯಪ ಆದಿತ್ಯರಿಗೆ ಕಾಣಿಸಿಕೊಂಡನಲ್ಲ ವಾಮನ ಉಪೇಂದ್ರನಾಗಿ, ಆ ಕಾಲದಲ್ಲೂ ಹಾಗೆಯೇ ಕಾಣಿಸಿಕೊಂಡದ್ದಂತೆ. ಇಲ್ಲ ಅಂತ ಯಾವಾಗ ಅದಿತಿ ಗೋ ಕರೆದಳು ಆಮೇಲೆ ಸಣ್ಣವನಾದನಂತೆ ಬಾಲವಟು ವಾಮನ. ಈಗಲೂ ಹಾಗೆ ಹೇಳುವ ಕಾಲದಲ್ಲಿ ದೇವಕಿಗೆ ಹಾಗೆ ಕಾಣಿಸಿದ್ದು. ನಾನು ಎತ್ತದ್ದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಆಗದಿದ್ರು ಅಡ್ಡಿ ಇಲ್ಲ, ಆದರೆ ದೇವನನ್ನು ಆಗಬಾರದು ಅಂತ ಹೇಳುವಾಗಲೇ ಸಣ್ಣವನಾದನಂತೆ. ಕೌಪೀನ ಉಳ್ಳವ ಅವ ಆದರೆ ಇವ ಕೌಪೀನವನ್ನು ಮೀರಿದ ಚಿನ್ನದ ಡಾಬನ್ನು ಉಟ್ಟವ. ಆದ ಕಾರಣದಿಂದ ಆದಿನಾರಾಯಣ ಲೋಕ ಶಿಕ್ಷಣಕ್ಕಾಗಿ, ನಾಶಕ್ಕಲ್ಲ ಶಿಕ್ಷಣಕ್ಕಾಗಿ, ನಾಶ ಮಾಡಲಿ ಅಂತ ನಾಶ ಆಗಲಿ ಅಂತ ಹೇಳಿದ್ರೆ ಸಾಕವ. ಇದು ಶಿಕ್ಷಣ ಕೊಟ್ಟು ಸರಿ ಮಾಡುವುದಕ್ಕಾಗಿ ವಿಧ ವಿಧದ ಅವತಾರಗಳಲ್ಲಿ ಈಗ ಗೈದಿರುವ ಪರಿಪೂರ್ಣವಾದ ಅವತಾರ ಕೃಷ್ಣಸ್ತು ಭಗವನ್ ಸ್ವಯಂ ತಾನಾಗಿ ಘೋಷಿಸಿದ್ದಾನೆ. ರಾಮ ಹೇಳಿದನೆ ಆತ್ಮಾನಂ ಮಾನುಷ ಮನ್ಯ ರಾಮೋ ದಶರಥಾತ್ಮಜಂ ಅಂತ ಹೇಳಿದನಲ್ಲ. ನೀನು ದೇವರಂತೆ ಹೇಳುವಾಗಲೂ ಮಹಾಮಹ ಮುನಿಗಳಿಗೆ, ಅಗಸ್ತ್ಯರಂಥವರಿಗೆ, ಮಹಾಮಹ ಸಾಧಕರಾದಂತಹ ಪ್ರಪಂಚಕ್ಕೆ ಬೇಕಾದಂಥ ಹೊಸ ದೃಷ್ಟಿಯನ್ನು ಕೊಟ್ಟಂಥವರಿಗೆ ಅವ ಹೇಳಿದನಂತಲ್ಲ, ನಾನು ರಾಮನೆಂದೇ ತಿಳಿಯಿರಿ. ಹಾಗಾದ್ರೆ ಇವಾಗ ಹೇಳುವುದಿಲ್ಲ, ನಾನು ಕೃಷ್ಣನೆಂದೇ ತಿಳಿಯಿರಿ. ಪೂರ್ಣಾವತಾರ ದುಷ್ಟರ ತಲೆ ಕಡಿತಾನೆ, ಕಂಸರನ್ನು ಮೆಟ್ಟಿದ್ದಾನೆ, ಪೂತನಾದಿಗಳನ್ನು ಸಂಹರಿಸಿದ್ದಾನೆ. ಆದ ಕಾರಣದಿಂದ ಪಾಂಡವರನ್ನು ಕಾಯುವವ ಯಾರು ಅಂತ ಕೇಳಲಿಕ್ಕಿಲ್ಲ. ಮಮ ಪ್ರಾಣಾಗಿ ಪಾಂಡವ ಅಂತ ಹೇಳುವವ ತುಂಬಿದ ಸಭೆಯಲ್ಲಿ ಮನೆತನಕ್ಕೆ ಬಂದ ಬಾದ್ಮಿ ಮಣಿಯಾದ ಸಾಧ್ವಿ ಮಣಿಯಾದಂತಹ ಸೊಸೆಯ ಸಿಹಿರನ್ನಳಕ್ಕುವ ಪ್ರಯತ್ನ ನಡೆಯುವಾಗ ಯಾವ ಅಕ್ಷಯಾಂಬರ ವಿಲಾಸ ಸಂಭವಿಸಿತೋ ಅದರ ಸೂತ್ರಧಾರಿ ಯಾರಾಗಿದ್ದರು? ಈ ಕಂಬದಲ್ಲಿದ್ದಾನೆ ನಿನ್ನ ದೇವ ಅಂತ ಕೇಳುವಾಗ ಕಂಬದಲ್ಲಿ ಇದ್ದಾನೆ ಅಂತ ಮುಗ್ಧನಾದ ಕಿಶೋರನಾದ ಮಗುವನ್ನು ತಲೆಯಾಡಿಸಿದಾಗ ಅವನಪ್ಪ ಕ್ರುದ್ಧನಾಗಿ ಹೆಡೆದುಳಿಸಿಕೊಂಡ ಸರ್ಪದಾಗೆ ಮುಸುಗುಟ್ಟಿ ಕಾಲಿನಿಂದ ಬೆಟ್ಟಿದಾಗ ಯಾರು ಉಗ್ರ ನೃಸಿಂಹನಾಗಿ ಕಾಣಿಸಿದನೋ ಅದೇ ನಾರಾಯಣ ಕೊಡು ರಾಜ್ಯವನ್ನು ಪಾಂಡವರಿಗೆ. ನಿಮಗೆ ಪ್ರಾಯವೂ ಆಯಿತು, ಕಲಿತದ್ದು ಹೆಚ್ಚಾಯಿತು. ನಿನಗೆ ಪ್ರಾಯ ಕಡಿಮೆ ಆಯಿತು, ನಾನು ಕಲಿಸಿದ್ದು ದಂಡ ಆಯಿತು. ಉಂಟು ಅಂತ ಮೂಟೆ ಮೂಟೆ ಸಕ್ಕರೆ ಹಾಕಿದಾಗ ಆಯ್ತು, ತಿನ್ಲಿಕ್ಕೆ ಆಗುದಿಲ್ಲ. ಏನು ಮಾಡುವ ಹೇಳುವ ನೀವೆಲ್ಲ ಮಾಡಿಕೊಂಡದ್ದೇ ಅದು ಸಿನಿಮಾ. ಈಗ ನೀವು ಹೇಳುವ ಕಥೆಯಲ್ಲಿ ಎಲ್ಲ ಸುಖ ಉಂಟು, ಅಂದ್ರೆ ಆದ್ರೆ ಅವನನ್ನು ಪಡೆದ ಅಪ್ಪ ಅಮ್ಮನಿಗೆ ಸುಖ ಉಂಟು. ಅಂದ್ರೆ ನೀವು ಪರೆಯುವ ಮಹಿಮನು ವಿಪಿನಾಂತರಗಳ ಚರಿಸುವ ಕಾಲದಲ್ಲಿ ಕೊಡಿಸದೆ ಬೆಟ್ಟಿ ಹನೇದ